ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತಿನ ದಿನ ವರ್ಷದ ಕೊನೆಯ ದಿನ, ಶೋಭನ ಸಂವತ್ಸರ. ಎಲ್ಲ ತರಹದಿಂದ ನಮ್ಮೆಲ್ಲರಿಗೂ ಕೂಡ ಪರಮಶೋಭನ ಅತ್ಯುತ್ತಮವಾದ ಮಂಗಳಗಳನ್ನೇ ಮಾಡಿದೆ. ಇದರಲ್ಲಿ ಎರಡು ವಿಚಾರವಿಲ್ಲ. ಯಾಕೆ? ಕಾಲಾಂತರ್ಯಾಮಿ, ಕಾಲ ನಿಯಾಮಕ, ಕಾಲ ಪ್ರೇರಕ, ಕಾಲ ಪ್ರಚೋದಕ, ಕಾಲ ಪ್ರವರ್ತಕ, ಸರ್ವಕರ್ಮ ಕರ್ತೃ, ಸರ್ವಕರ್ಮ ಭೋಕ್ತೃ, ಸರ್ವಕರ್ಮ ಭೋಜಯಿತ, ಸರ್ವಕರ್ಮ ಸಮರ್ಪಕ, ಸರ್ವಕರ್ಮ ಸಿದ್ಧಿಪ್ರದ, ಸರ್ವಕರ್ಮ ಶುದ್ಧಿಪ್ರದ, ಸರ್ವಕರ್ಮ ಸಾಕ್ಷಿ ನಾರಾಯಣ. ಹಾಗಾಗಿ ಕಾಲ ಪ್ರೇರಣೆ ಮಾಡುವವನು ನಾರಾಯಣ, ಎಲ್ಲ ಕರ್ಮಗಳನ್ನು ಪ್ರಚೋದನೆಯನ್ನು ಮಾಡಿ ತಕ್ಕ ಕರ್ಮದ ಫಲವನ್ನು ಕೊಡುವವನು ನಾರಾಯಣ. ಆ ನಾರಾಯಣನ ದಿವ್ಯವಾದ ಅನುಗ್ರಹದಿಂದ ಈ ಸಂವತ್ಸರದೊಳಗೆ ಬಹಳ ಮಂಗಲಗಳನ್ನೇ ಪಡೆದುಕೊಂಡಿದ್ದೇವೆ. ಇದರಲ್ಲಿ ಯಾವ ಸಂಶಯವಿಲ್ಲ. ಹಾಗಾಗಿ ನಾನಾ ವಿಧವಾದ ಮಂಗಳಗಳನ್ನು ಮಾಡಿದ ಆ ಭಗವಾನ್ ಶ್ರೀಮನ್ನಾರಾಯಣನಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಕೃತಜ್ಞತಾಪೂರ್ವಕವಾಗಿ ಸಮರ್ಪಿಸೋಣ. ನಾಳೆಯಿಂದ ಬರುವ ಈ ಹೊಸದಾದ ಸಂವತ್ಸರದಲ್ಲೂ ಕೂಡ ನಿನ್ನ ಅನುಗ್ರಹ, ನಿನ್ನ ಪ್ರೇರಣೆ, ನಿನ್ನ ಅಧೀನವಾದ ಕಾಲದೊಳಗೆ ದಿವ್ಯವಾದ ಮಂಗಳಗಳನ್ನೇ ಉಂಟು ಮಾಡಬೇಕು ಎಂಬುದಾಗಿ ಅನನ್ಯವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಜೊತೆಗೆ ಅನೇಕ ತರಹದ ಕೆಡುಕುಗಳು ಕೂಡ ಈ ಶೋಭನ ನಾಮ ಸಂವತ್ಸರದಲ್ಲಿ ಆಗಿದೆ. ಏನೆಲ್ಲ ಕೆಡುಕುಗಳಾಗಿದೆ ಅದು ದೇವರು ಮಾಡಿದ ಕೆಡುಕುಗಳಲ್ಲ, ನಮ್ಮ ಕರ್ಮಾನುಸಾರವಾಗಿ ನಮಗೆ ಬಂದ ಕೆಡುಕುಗಳು. ಈ ತರಹದ ಕೆಡುಕುಗಳು ಬರುವಂತಹ ಕರ್ಮಗಳು ಮುಂದಿನ ವರ್ಷದೊಳಗೆ ನಮ್ಮಿಂದ ಮಾಡಿಸಬೇಡ ಎಂಬುದಾಗಿಯೂ ಕೂಡ ಪ್ರಾರ್ಥನೆ. ಅಂದರೆ ನಾಳೆಯಿಂದ ಮುಂದಿನ ಸಂವತ್ಸರದೊಳಗೆ ಉತ್ತಮವಾದ ಮಂಗಳಗಳನ್ನು ಮಾಡುವುದಕ್ಕಾಗಿ ಅನನ್ಯಗತಿಕವಾಗಿ ಪ್ರಾರ್ಥನೆ. ಹಿಂದಿನ ಸಂವತ್ಸರಗಳಲ್ಲಿ ಅನುಭವಿಸಿದ ಪಾಪಗಳು, ಆ ಪಾಪಕ್ಕೆ ಕಾರಣವಾದ ದುಃಖಕ್ಕೆ ಕಾರಣವಾದ ಪಾಪಗಳು, ಆ ಪಾಪಗಳು ಮುಂದಿನ ದಿನಗಳಲ್ಲಿ ಘಟಿಸದೆ ಇರುವಂತೆ ಮಾಡಿ ಇನ್ನೂ ವಿಶೇಷ ರೀತಿಯಿಂದ ಜ್ಞಾನ, ಭಕ್ತಿ, ವಿರಕ್ತಿ ಮೊದಲಾದ ಸದ್ಗುಣಗಳನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿಕೊಳ್ಳುವಂತೆ ಸಾಧನೋನ್ಮುಖನನ್ನಾಗಿ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ವರ್ಷದಲ್ಲಿ ಮಾಡಿದ ನೂರಾರು ತರಹದ, ಸಾವಿರಾರು ತರಹದ ಎಲ್ಲ ಸತ್ಕರ್ಮಗಳನ್ನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ನಾರಾಯಣನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಲಕ್ಷ ಕೋಟಿ ಮಾಡಿದ ಪಾಪಗಳು, ಆ ಪಾಪಗಳನ್ನು ಮಾಡಿಸಿದವನು ನಾರಾಯಣನೇ ಆಗಿದ್ದಾನೆ. ಇದರಲ್ಲಿ ವಿಚಾರವಿಲ್ಲ. ನನ್ನ ಕರ್ಮಾನುಸಾರವಾಗಿ ಮಾಡಿಸಿದ್ದಾನೆ. ಮುಂದಿನ ಬರುವ ವರ್ಷಗಳಲ್ಲಿ ಸರ್ವಕರ್ಮ ಸ್ವತಂತ್ರನಾಗಿರ್ತಕ್ಕಂತಹ ಭಗವಾನ್ ಶ್ರೀಮನ್ನಾರಾಯಣ ಆ ಯಾವ ಪಾಪಗಳನ್ನೂ ನನ್ನಿಂದ ಪುನಃ ಮಾಡಿಸದಿರುವಂತೆ ಮಾಡಿ ದಿವ್ಯವಾದ ಅನುಗ್ರಹವನ್ನು ಮಾಡೂ ಎಂಬುದಾಗಿಯೂ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.